ಕೋಮುವಾದಿ ಪಕ್ಷವನ್ನು ಹೊಡೆದೋಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಎಂದ ಅರ್ಜುನ್ ಬದ್ರೆ. ಅಫ್ಜಲ್ಪುರ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ರಾಜ್ಯ ಸಂಚಾಲಕ ಅರ್ಜುನ್ ಬದ್ರೆ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಪಕ್ಷವು ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ, ಶೋಷಿತರ ವರ್ಗಗಳ ಧ್ವನಿಯಾಗಿ 60 ವರ್ಷ ಯಾವುದೇ ತಾರತಮ್ಯವಿಲ್ಲದೆ ಐಕ್ಯತೆಯ ಭಾವದಿಂದ ಎಲ್ಲರನ್ನೂ ಒಂದೆಡೆಗೆ ಕರೆತಂದಿರುವ ಪಕ್ಷವಾಗಿದೆ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗಿದ್ದು, ಸಾಮಾನ್ಯ ವರ್ಗದ ಜನರು ಶಾಂತಿಯಿಂದ ಬದುಕದಂತೆ ಮಾಡಿದ ಬಿಜೆಪಿ ಪಕ್ಷ ಜನರ ಸ್ವಾಸ್ಥ್ಯತೆಯನ್ನು ಹಾಳು ಮಾಡಿದೆ ಎಂದರು. ನಮ್ಮ ಜಿಲ್ಲೆಯ ಶೋಷಿತರ ಧ್ವನಿಯಾಗಿ ಎಲ್ಲರಿಗೂ ಅನುಕೂಲಕರ ಕೆಲಸಗಳನ್ನು ಮಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಳೆದ ಬಾರಿ ಸೋಲಿಸಿರುವುದು ಈ ಜಿಲ್ಲೆಯ ಜನರ ಬಹುದೊಡ್ಡ ತಪ್ಪಾಗಿದೆ. ಆ ತಪ್ಪನ್ನು ನಾವು ಮತ್ತೊಮ್ಮೆ ಮರುಕಳಿಸದೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸಿಕೊಡಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಜಿಲ್ಲಾ ಸಂಚಾಲಕ ಮಹಾಂತೇಶ್ ಬಡ್ದಾಳ್, ತಾಲೂಕು ಸಂಚಾಲಕ ರಾಜು ಅರೇಕಾರ್, ಸೂರ್ಯಕಾಂತ್ ಜಾದಾಪುರ್, ಮಲ್ಲಿಕಾರ್ಜುನ ಖನ್ನಾ, ಭೀಮರಾಯ್ ಗೌರ್, ರವಿಕುಮಾರ್ ಸಿಂಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರಾಹುಲ್ ಎಮೆ, ಸುದ್ದಿ 9 ಟಿವಿ, ಅಫ್ಜಲಪುರ. ಏನಪ್ಪ ಅಂದರೆ ಎಲ್ಲರೂ ಮತ ಹಾಕಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ಅವರಿಗೆ ಏನಪ್ಪ ಅಂತಂದರೆ ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತ ಹೇಳುತ್ತಾ, ಮತ್ತು ಇಲ್ಲಿರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಾಧವ್ ಅವ್ರ ಬಗ್ಗೆ ನಾವು ಏನೂ ಹೇಳಲ್ಲ. ಇದು ಏನಪ್ಪ ಅಂದರೆ ಎಲ್ಲ ಮಾಧ್ಯಮದವರಿಗೆ ಗೊತ್ತದೆ, ಎಲ್ಲ ಜನರಿಗೆ ಗೊತ್ತದೆ. ಅವ್ರು ಏನು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಕ್ಕಂಥದ್ದು ಕೂಡ ಉಳಿಸ್ಕೊಂಡಿಲ್ಲ ಅವರು. ಅದಕ್ಕಾಗಿ ಏನಂತಂದರೆ ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಏನು ಮಾತಾಡೋಲ್ಲ. ಅದಕ್ಕಾಗಿ ಸರಳ ವ್ಯಕ್ತಿ, ಸರಳ ಮನುಷ್ಯ. ಅದಕ್ಕಾಗಿ ಇವತ್ತೇನಂತಂದರೆ ಕರ್ನಾಟಕ ರಾಜ್ಯದ ಒಬ್ಬ ಹೆಮ್ಮೆಯ ಪುತ್ರ, ಬಹುಶಃ ಸಮಯ ಹೇಳೋಕ್ಕಾಗಲ್ಲ, ಅವ್ರೇನಪ್ಪ ಅಂದರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅವಕಾಶದ, ಅದನ್ನು ನಾವು ಅವಕಾಶ ತಪ್ಪಿಸ್ಕೊಳ್ಬಾರ್ದು. ಅದಕ್ಕೆ ನಾವು ಎಲ್ಲ ಜನರಲ್ಲಿ ಮತ ಬಾಂಧವರಲ್ಲಿ ನಾವು ಮನವಿ ಮಾಡಿಕೊಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಶಿವಕುಮಾರ್ ನಾಟಿಕರ್ ಅವ್ರ ಬಗ್ಗೆ ತಾವು ಹೇಳಿದ್ರಿ. ಶಿವಕುಮಾರ್ ನಾಟಿಕರ್ ಅವರು ಒಂದು ಕಡೆ ಹೇಳ್ತಾರೆ, 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇತ್ತು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಭಾವಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಸಂಸದರಾಗಿದ್ದು. ಆವಾಗ ನಮ್ಮ ಕೂಲಿ ಸಮಾಜ ನೆನಪಾಗಲಿಲ್ಲ, ಎಸ್ ಟಿ ನೀಡಲಿಲ್ಲ. ಅದಕ್ಕಾಗಿ ನಾವು ಇವಾಗ ಪ್ರಶ್ನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಕೇಳಿದ್ರೆ ತಪ್ಪೇನು ಅಂತ. ಕೇಳೋದು ತಪ್ಪಿಲ್ಲ, ನಾವು ತಪ್ಪು ಅಂತಂದ್ರೆ ನೀವು ಖರ್ಗೆಯವ್ರ ಜೊತೆ ಇದ್ದೀರಲ್ಲ, ಕೇಳಬೇಕಾಗಿತ್ತಲ್ಲ. ಅದರ ಸಲುವಾಗಿ ಈಗ ಯಾಕೆ ಬರ್ತಾ ಪ್ರಶ್ನೆ? ಖರ್ಗೆಯವ್ರ ಜೊತೆ ಇದ್ರಿ, ಪ್ರಿಯಾಂಕ್ ಅವ್ರ ಜೊತೆ ಇದ್ರಿ, ಅವ್ರ ಜೊತೆನೇ ಇದ್ರಿ. ಇಲ್ಲಿ ಪ್ರಿಯಾಂಕ್ ಅವ್ರಿಗೆ ಏನಪ್ಪ ಅಂತಂದರೆ ಪ್ರೆಸೆಂಟ್ MLA ಇದ್ದಿರ್ತಕ್ಕಂಥ ಮಾಲಿಕೆ ಗುತ್ತೇದಾರವ್ರು ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರಿ. ಮಧ್ಯಂತರದಾಗ ಏನಪ್ಪ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಏನೋ ಒಂದು ಘಟನೆ ನಡೆದು ಬೇರೆ ಬೇರೆ ಆಯಿತು. ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಮಾಲಿಕೆ ಗುತ್ತೇದವ್ರು BJPಗೆ ಹೋದರು. ಇವೆಲ್ಲ ಯಾವ ಘಟನೆಗಳು ನಡೆದು ಇಲ್ಲಿ? ನಿಮ್ಮದು ಕೇಳ್ತಕ್ಕಂಥ ತಪ್ಪಿಲ್ಲ, ನಿಮ್ಮ ಹಕ್ಕು ಕೇಳ್ರಿ. ಆದರೆ ಸಂದರ್ಭ ಏನಂತಂದರೆ ಈಗ ಯಾಕೆ ಕೇಳ್ತಾ ಇದ್ದೀರಿ ನೀವು? ಕಳೆದ ಸಲ ಏನಪ್ಪ ಅಂದರೆ ಖರ್ಗೆಯವ್ರ ಜೊತೆನೇ ಇದ್ದೀರಿ ನೀವು. ಮೊನ್ನೆ BJP ಸಮಾವೇಶದಲ್ಲಿ ಶಿವಕುಮಾರ್ ನಾಟಿಕರ್ ಅವರು ತಮ್ಮ ಭಾಷಣದ ಉದ್ದಕ್ಕೂ ದುರಂಕಾರಿ ಪ್ರಿಯಾಂಕ ಖರ್ಗೆ ಅಂತೇಳಿ ಮಾತನ್ನು ಬಳಸ್ತಾರೆ. ಅದು ಬಳಸುವುದರ ಉದ್ದೇಶ ಏನು ಅಂತ ಕೇಳಿದಾಗ ಅವ್ರ ವಿಚಾರಗಳೇನೆಂದರೆ, ನಾವು ನಮ್ಮ ಸಮಾಜದ ಅಳಲನ್ನು ತೋಡಿಕೊಂಡಾಗ ಅವ್ರ ಪಕ್ಷದಲ್ಲಿದ್ದಾಗ ಅವ್ರು ಕ್ಯಾರೇ ಅನ್ನಲಿಲ್ಲ. ನಮ್ಮ ಪಕ್ಷಕ್ಕೆ ಸರಿಯಾದ ಸ್ಥಾನಮಾನ ಸಿಗದೇ ಇದ್ದ ಕಾರಣಕ್ಕಾಗಿ ಅವರನ್ನು ನಾನು ದುರಂಕಾರಿ ಅಂತೇಳಿ ಕರಿತೀನಿ ಅಂತ ಹೇಳ್ತಾರೆ. ಅವರು ದುರಂಕಾರ ಅಂತ